ಭಾರತಕ್ಕೆ ಆಪ್ತ ಮಿತ್ರನ ಭೇಟಿ ಮತ್ತಷ್ಟು ಬೂಸ್ಟ್ ನೀಡ್ತಾ ಇದೆ. ಮೋದಿ ಹಾಗೆ ಪುಟಿನ್ ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ಸಹಜವಾಗಿ ಮೋದಿ ಹಾಗೆ ಪುಟಿನ್ ಎಷ್ಟು ಹತ್ತಿರವಾಗ್ತಾರೋ, ಭಾರತ ಹಾಗೆ ರಷ್ಯಾಗಳ ನಡುವೆ ಎಷ್ಟು ಒಪ್ಪಂದಗಳಿಗೆ ಸಹಿ ಬೀಳುತ್ತೋ ಅಷ್ಟು ಶತ್ರು ರಾಷ್ಟ್ರಗಳಿಗೆ ನಡುಕ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾದರೆ ರಷ್ಯಾಧ್ಯಕ್ಷ ಪುಟಿನ್ ಭಾರತದ ಭೇಟಿ ಸಂದರ್ಭದಲ್ಲಿ ಭಾರತ ಹಾಗೆ ರಷ್ಯಾ ನಡುವೆ ನಡೆದಿರುವ ಒಪ್ಪಂದಗಳು ಯಾವ್ದ್ಯಾವ್ದು, ಭಾರತದ ಬಗ್ಗೆ ಪುಟಿನ್ ಹೇಳಿದ್ದೇನು, ಇದೆಲ್ಲದರ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಆಪ್ತ ಮಿತ್ರ ಪುಟಿನ್ ಜೊತೆಗೆ ಮೋದಿ ಮಹತ್ವದ ಚರ್ಚೆ. ಭಾರತ ರಷ್ಯಾ ನಡುವೆ ಮೆಗಾ ಒಪ್ಪಂದಗಳಿಗೆ ಸಹಿ. ರಷ್ಯಾ ಅಧ್ಯಕ್ಷರ ಭಾರತ ಪ್ರವಾಸದ ಮೇಲೆ ವಿಶ್ವದ ಚಿತ್ತ ನೆಟ್ಟಿತ್ತು. ನಿನ್ನೆ ದೆಹಲಿಗೆ ಬಂದಿಳಿದ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ಗೆ ಭವ್ಯ ಸ್ವಾಗತವನ್ನ ಕೋರಲಾಯಿತು. ಬಳಿಕ ಪ್ರಧಾನಿ ಮೋದಿ ಜೊತೆಗೆ ಸುದೀರ್ಘ ಮಾತುಕತೆ ನಡೆಸಿದರು. ಇಂದು ಮುಂಜಾನೆ ಮಹಾತ್ಮ ಗಾಂಧಿ ಸಮಾಧಿಗೆ ಪುಷ್ಪಗುಚ್ಛವನ್ನ ಸಮರ್ಪಿಸಿದರು. ಸೇನಾಪಡೆಗಳಿಂದ ಪುಟಿನ್ಗೆ ಗೌರವವನ್ನ ಸಮರ್ಪಿಸಲಾಯಿತು. ಇದೇ ವೇಳೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕೂಡ ಉಪಸ್ಥಿತರಿದ್ದರು. ದೆಹಲಿಯಲ್ಲಿ ಮೋದಿ ಪುಟಿನ್ ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಿದ್ರು. ಬಳಿಕ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಆರ್ಥಿಕ ಸಂಬಂಧವನ್ನ ಬಲಗೊಳಿಸಲು ವಿಶೇಷವಾದಂತಹ ಒಪ್ಪಂದ ಮಾಡಿದ್ದಾಗಿ ತಿಳಿಸಿದರು. आर्थिक सहयोग को नई ऊंचाइयों पर ले जाना हमारी साझी प्राथमिकता है. इसे साकार करने के लिए आज हमने 2030 तक के लिए एक इकोनॉमिक कोऑपरेशन प्रोग्राम पर सहमति बनाई है. ಭಾರತ ರಷ್ಯಾ ನಡುವಿನ ಪ್ರಮುಖ ಒಪ್ಪಂದಗಳು ಯಾವುವು ಅಂತ ನೋಡೋದಾದ್ರೆ, ದೋಸ್ತಿ ಒಪ್ಪಂದ. ವ್ಯಾಪಾರದಲ್ಲಿ $100 ಬಿಲಿಯನ್ ತಲುಪುವ ಗುರಿ. 2030 ವೇಳೆಗೆ ಹೊಸ ಗುರಿ ತಲುಪುವ ಗುರಿ. ಭಾರತ ರಷ್ಯಾ ಆರೋಗ್ಯ ಒಕ್ಕೂಟದ ನಡುವೆ ಒಪ್ಪಂದ. ಕಾರ್ಮಿಕ ವಲಸೆ ಚಲನಶೀಲತೆ ಒಪ್ಪಂದ ವಿನಿಮಯ. ಭಾರತದ ಕುಶಲ ಕಾರ್ಮಿಕರಿಗೆ ಇದರಿಂದ ಅನುಕೂಲ. ವಿಜ್ಞಾನ ಮತ್ತು ಶಿಕ್ಷಣ ಕ್ಷೇತ್ರದಲ್ಲೂ ಒಪ್ಪಂದ ವಿನಿಮಯ. 2030 ವರೆಗೆ ಆರ್ಥಿಕ ಸಹಕಾರ ಕಾರ್ಯಕ್ರಮಕ್ಕೆ ಒಮ್ಮತ. 2 ರಾಷ್ಟ್ರಗಳ ದ್ವಿಪಕ್ಷೀಯ ವ್ಯಾಪಾರ ವಹಿವಾಟು 12% ಏರಿಕೆ. ಬಂದರು, ಹಡಗು, ಇಂಧನ ಕ್ಷೇತ್ರಗಳಲ್ಲಿ ಮಹತ್ವದ ಒಪ್ಪಂದ. ರಷ್ಯಾದಿಂದ ಭಾರತಕ್ಕೆ ಇಂಧನ ಪೂರೈಕೆ ಮುಂದುವರಿಯಲಿದೆ. ಭಯೋತ್ಪಾದನೆ ನಿರ್ಮೂಲನೆಗೆ ಉಭಯ ದೇಶಗಳ ಸಹಮತ. 30 ದಿನ ಉಚಿತ ಟೂರಿಸಂ ವೀಸಾ ನೀಡಲು ನಿರ್ಧಾರ. ರಷ್ಯಾ ನಾಗರಿಕರಿಗೆ 30 ದಿನ ಉಚಿತ ಇ ಟೂರಿಸಂ ವೀಸಾ. ರಷ್ಯಾದಲ್ಲಿ ಭಾರತ 2 ರಾಯಭಾರಿ ಕಚೇರಿ ಆರಂಭ. ಇನ್ನು ತಮಿಳುನಾಡಿನ ಕೂಡಂಕುಳಂನಲ್ಲಿ ನಿರ್ಮಾಣವಾಗುತ್ತಿರುವಂತಹ ಭಾರತದ ಅತಿದೊಡ್ಡ ಪರಮಾಣು ವಿದ್ಯುತ್ ಸ್ಥಾವರ ಸ್ಥಾಪನೆಗೆ ನೆರವು ಮುಂದುವರಿಸುವುದಾಗಿ ಪುಟಿನ್ ಭರವಸೆ ನೀಡಿದರು. We are also conducting a flagship project to build the largest Indian nuclear power plant, Kudankulam. 2 out of 6 reactor units have been already connected to the energy network and 4 are still under construction. ರಷ್ಯಾದ ನಾಗರಿಕರಿಗೆ ಉಚಿತ ಪ್ರವಾಸಿ ವೀಸಾ. इस वर्ष अक्टूबर में लाखों श्रद्धालुओं को काल्मिकिया में इंटरनेशनल बुद्धिस्ट फोरम में भगवान बुद्ध के पवित्र अवशेषों का आशीर्वाद मिला. मुझे खुशी है कि शीघ्र ही हम रूसी नागरिकों के लिए निःशुल्क 30 डे ई टूरिस्ट वीजा और 30 डे ग्रुप टूरिस्ट वीजा की शुरुआत करने जा रहे हैं. ಪುಟಿನ್ ಭೇಟಿಯಿಂದ ಭಾರತ ರಷ್ಯಾ ದೋಸ್ತಿ ಮತ್ತಷ್ಟು ಗಟ್ಟಿಯಾಗಿದ್ದು ಶತ್ರು ರಾಷ್ಟ್ರಗಳಿಗೆ ಮತ್ತಷ್ಟು ನಡುಕ ಶುರುವಾಗಿರುವುದಂತೂ ಖಂಡಿತ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತಕ್ಕೆ ಆಪ್ತ ಮಿತ್ರನ ಭೇಟಿ ಮತ್ತಷ್ಟು ಬೂಸ್ಟ್ ನೀಡ್ತಾ ಇದೆ. ಮೋದಿ ಹಾಗೆ ಪುಟಿನ್ ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ಸಹಜವಾಗಿ ಮೋದಿ ಹಾಗೆ ಪುಟಿನ್ ಎಷ್ಟು ಹತ್ತಿರವಾಗ್ತಾರೋ, ಭಾರತ ಹಾಗೆ ರಷ್ಯಾಗಳ ನಡುವೆ ಎಷ್ಟು ಒಪ್ಪಂದಗಳಿಗೆ ಸಹಿ ಬೀಳುತ್ತೋ ಅಷ್ಟು ಶತ್ರು ರಾಷ್ಟ್ರಗಳಿಗೆ ನಡುಕ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾದರೆ ರಷ್ಯಾಧ್ಯಕ್ಷ ಪುಟಿನ್ ಭಾರತದ ಭೇಟಿ ಸಂದರ್ಭದಲ್ಲಿ ಭಾರತ ಹಾಗೆ ರಷ್ಯಾ ನಡುವೆ ನಡೆದಿರುವ ಒಪ್ಪಂದಗಳು ಯಾವ್ದ್ಯಾವ್ದು, ಭಾರತದ ಬಗ್ಗೆ ಪುಟಿನ್ ಹೇಳಿದ್ದೇನು, ಇದೆಲ್ಲದರ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಆಪ್ತ ಮಿತ್ರ ಪುಟಿನ್ ಜೊತೆಗೆ ಮೋದಿ ಮಹತ್ವದ ಚರ್ಚೆ.
ಭಾರತ ರಷ್ಯಾ ನಡುವೆ ಮೆಗಾ ಒಪ್ಪಂದಗಳಿಗೆ ಸಹಿ. ರಷ್ಯಾ ಅಧ್ಯಕ್ಷರ ಭಾರತ ಪ್ರವಾಸದ ಮೇಲೆ ವಿಶ್ವದ ಚಿತ್ತ ನೆಟ್ಟಿತ್ತು. ನಿನ್ನೆ ದೆಹಲಿಗೆ ಬಂದಿಳಿದ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ಗೆ ಭವ್ಯ ಸ್ವಾಗತವನ್ನ ಕೋರಲಾಯಿತು. ಬಳಿಕ ಪ್ರಧಾನಿ ಮೋದಿ ಜೊತೆಗೆ ಸುದೀರ್ಘ ಮಾತುಕತೆ ನಡೆಸಿದರು. ಇಂದು ಮುಂಜಾನೆ ಮಹಾತ್ಮ ಗಾಂಧಿ ಸಮಾಧಿಗೆ ಪುಷ್ಪಗುಚ್ಛವನ್ನ ಸಮರ್ಪಿಸಿದರು. ಸೇನಾಪಡೆಗಳಿಂದ ಪುಟಿನ್ಗೆ ಗೌರವವನ್ನ ಸಮರ್ಪಿಸಲಾಯಿತು. ಇದೇ ವೇಳೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕೂಡ ಉಪಸ್ಥಿತರಿದ್ದರು. ದೆಹಲಿಯಲ್ಲಿ ಮೋದಿ ಪುಟಿನ್ ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಿದ್ರು. ಬಳಿಕ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಆರ್ಥಿಕ ಸಂಬಂಧವನ್ನ ಬಲಗೊಳಿಸಲು ವಿಶೇಷವಾದಂತಹ ಒಪ್ಪಂದ ಮಾಡಿದ್ದಾಗಿ ತಿಳಿಸಿದರು. आर्थिक सहयोग को नई ऊंचाइयों पर ले जाना हमारी साझी प्राथमिकता है. इसे साकार करने के लिए आज हमने 2030 तक के लिए एक इकोनॉमिक कोऑपरेशन प्रोग्राम पर सहमति बनाई है. ಭಾರತ ರಷ್ಯಾ ನಡುವಿನ ಪ್ರಮುಖ ಒಪ್ಪಂದಗಳು ಯಾವುವು ಅಂತ ನೋಡೋದಾದ್ರೆ, ದೋಸ್ತಿ ಒಪ್ಪಂದ. ವ್ಯಾಪಾರದಲ್ಲಿ $100 ಬಿಲಿಯನ್ ತಲುಪುವ ಗುರಿ. 2030 ವೇಳೆಗೆ ಹೊಸ ಗುರಿ ತಲುಪುವ ಗುರಿ. ಭಾರತ ರಷ್ಯಾ ಆರೋಗ್ಯ ಒಕ್ಕೂಟದ ನಡುವೆ ಒಪ್ಪಂದ. ಕಾರ್ಮಿಕ ವಲಸೆ, ಚಲನಶೀಲತೆ ಒಪ್ಪಂದ ವಿನಿಮಯ. ಭಾರತದ ಕುಶಲ ಕಾರ್ಮಿಕರಿಗೆ ಇದರಿಂದ ಅನುಕೂಲ. ವಿಜ್ಞಾನ ಮತ್ತು ಶಿಕ್ಷಣ ಕ್ಷೇತ್ರದಲ್ಲೂ ಒಪ್ಪಂದ ವಿನಿಮಯ. 2030 ವರೆಗೆ ಆರ್ಥಿಕ ಸಹಕಾರ ಕಾರ್ಯಕ್ರಮಕ್ಕೆ ಒಮ್ಮತ. 2 ರಾಷ್ಟ್ರಗಳ ದ್ವಿಪಕ್ಷೀಯ ವ್ಯಾಪಾರ ವಹಿವಾಟು 12% ಏರಿಕೆ. ಬಂದರು, ಹಡಗು, ಇಂಧನ ಕ್ಷೇತ್ರಗಳಲ್ಲಿ ಮಹತ್ವದ ಒಪ್ಪಂದ. ರಷ್ಯಾದಿಂದ ಭಾರತಕ್ಕೆ ಇಂಧನ ಪೂರೈಕೆ ಮುಂದುವರಿಯಲಿದೆ. ಭಯೋತ್ಪಾದನೆ ನಿರ್ಮೂಲನೆಗೆ ಉಭಯ ದೇಶಗಳ ಸಹಮತ. 30 ದಿನ ಉಚಿತ ಟೂರಿಸಂ ವೀಸಾ ನೀಡಲು ನಿರ್ಧಾರ. ರಷ್ಯಾ ನಾಗರಿಕರಿಗೆ 30 ದಿನ ಉಚಿತ ಇ ಟೂರಿಸಂ ವೀಸಾ. ರಷ್ಯಾದಲ್ಲಿ ಭಾರತ 2 ರಾಯಭಾರಿ ಕಚೇರಿ ಆರಂಭ. ಇನ್ನು ತಮಿಳುನಾಡಿನ ಕೂಡಂಕುಳಂನಲ್ಲಿ ನಿರ್ಮಾಣವಾಗುತ್ತಿರುವಂತಹ ಭಾರತದ ಅತಿದೊಡ್ಡ ಪರಮಾಣು ವಿದ್ಯುತ್ ಸ್ಥಾವರ ಸ್ಥಾಪನೆಗೆ ನೆರವು ಮುಂದುವರಿಸುವುದಾಗಿ ಪುಟಿನ್ ಭರವಸೆ ನೀಡಿದರು. We are also conducting a flagship project to build the largest Indian nuclear power plant, Kudankulam. 2 out of 6 reactor units have been already connected to the energy network and 4 are still under construction. ರಷ್ಯಾದ ನಾಗರಿಕರಿಗೆ ಉಚಿತ ಪ್ರವಾಸಿ ವೀಸಾ. इस वर्ष अक्टूबर में लाखों श्रद्धालुओं को काल्मिकिया में इंटरनेशनल बुद्धिस्ट फोरम में भगवान बुद्ध के पवित्र अवशेषों का आशीर्वाद मिला. मुझे खुशी है कि शीघ्र ही हम रूसी नागरिकों के लिए निःशुल्क 30 डे ई टूरिस्ट वीजा और 30 डे ग्रुप टूरिस्ट वीजा की शुरुआत करने जा रहे हैं. ಪುಟಿನ್ ಭೇಟಿಯಿಂದ ಭಾರತ ರಷ್ಯಾ ದೋಸ್ತಿ ಮತ್ತಷ್ಟು ಗಟ್ಟಿಯಾಗಿದ್ದು ಶತ್ರು ರಾಷ್ಟ್ರಗಳಿಗೆ ಮತ್ತಷ್ಟು ನಡುಕ ಶುರುವಾಗಿರುವುದಂತೂ ಖಂಡಿತ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತಕ್ಕೆ ಆಪ್ತ ಮಿತ್ರನ ಭೇಟಿ ಮತ್ತಷ್ಟು ಬೂಸ್ಟ್ ನೀಡ್ತಾ ಇದೆ. ಮೋದಿ ಹಾಗೆ ಪುಟಿನ್ ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ಸಹಜವಾಗಿ ಮೋದಿ ಹಾಗೆ ಪುಟಿನ್ ಎಷ್ಟು ಹತ್ತಿರವಾಗ್ತಾರೋ, ಭಾರತ ಹಾಗೆ ರಷ್ಯಾಗಳ ನಡುವೆ ಎಷ್ಟು ಒಪ್ಪಂದಗಳಿಗೆ ಸಹಿ ಬೀಳುತ್ತೋ ಅಷ್ಟು ಶತ್ರು ರಾಷ್ಟ್ರಗಳಿಗೆ ನಡುಕ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾದರೆ ರಷ್ಯಾಧ್ಯಕ್ಷ ಪುಟಿನ್ ಭಾರತದ ಭೇಟಿ ಸಂದರ್ಭದಲ್ಲಿ ಭಾರತ ಹಾಗೆ ರಷ್ಯಾ ನಡುವೆ ನಡೆದಿರುವ ಒಪ್ಪಂದಗಳು ಯಾವ್ದ್ಯಾವ್ದು?